ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ತುಳಿತ ಸಂಭವಿಸಿತು. ಸಹನಾ ಸಾವನ್ನಪ್ಪಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಸ್ವಗ್ರಾಮಕ್ಕೆ ಸಹನಾ ಅವರ ಮೃತದೇಹ ಬಂದು ತಲುಪಿದೆ. ಕೋಲಾರ ನಗರದ ಎಸ್ಜಿ ಬಡಾವಣೆಯ ನಿವಾಸಿ ಸಹನಾ ಅವರು ಬೆಳಗ್ಗೆ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕೆಜಿಎಫ್ನ ಬಡಮಾಕನಹಳ್ಳಿಯಲ್ಲಿ ಇವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಪಾಪ ಸಹನಾ ಅವರ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 19 ವರ್ಷ ವಯಸ್ಸು ಅನಿಸುತ್ತೆ ಸಹನಾಗೆ. ವಿದ್ಯಾರ್ಥಿನಿ, ಇನ್ನೂ ಅದೆಷ್ಟು ಕನಸುಗಳಿತ್ತೋ ಜೀವನದಲ್ಲಿ. ಸಹಜ ಅಲ್ವಾ, ಆರ್ಸಿಬಿ ಮೊದಲನೇ ಸಲ ಕಪ್ ಗೆದ್ದಿದೆ, ಖುಷಿ. ಟೀಮ್ ಬೆಂಗಳೂರಿಗೆ ಬರ್ತಾ ಇದೆ ಅನ್ನೋ ಖುಷಿಗೆ ಆರ್ಸಿಬಿ ನೋಡಬೇಕು ಅಂತ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಂದಿದ್ರು. ಆದರೆ ಈ ಥರ ಒಂದು ಘೋರ ದುರಂತ ನಡೆದು ಹೋಗುತ್ತೆ, ನನ್ನ ಜೀವನನೇ ಅಂತ್ಯ ಆಗೋಗುತ್ತೆ ಅಂತ ಯಾರು ತಾನೇ ಎಣಿಸೋದಕ್ಕೆ ಸಾಧ್ಯ? ಎಷ್ಟೋ ಗಂಟೆ ಮುಂಚೆ ಬಂದು ಆರ್ಸಿಬಿ ಟೀಮ್ ಬರುತ್ತೆ, ಅವರನ್ನು ಕಣ್ ತುಂಬಿಕೊಳ್ಬೇಕು, ಸ್ಟೇಡಿಯಂ ಒಳಗೆ ಹೋಗಬೇಕು ಅಂತ ಬಂದು ಕಾಯ್ಕೊಂಡು ನಿಂತಿದ್ರು. ಟೈಮ್ ಆಗ್ತಿದ್ದಂಗೆಲ್ಲ ಜನ ಜಾಸ್ತಿ ಆಗ್ತಾನೆ ಇದ್ರು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಗೇಟ್ ಹತ್ರ ಕಾಲ್ತುಳಿತ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ 11 ಜನ ಏನೂ ತಪ್ಪಿಲ್ಲದಂತಹ ಅಮಾಯಕ ಮಂದಿ ಬಲಿಯಾಗ್ತಾರೆ ಕಾಲ್ತುಳಿತಕ್ಕೆ. ಆ ಪೈಕಿ ಸಹನಾ ಅವರು ಕೂಡ ಒಬ್ಬರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.